ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ, ಅದ್ದೂರಿ ಬೈಕ್ ರ್ಯಾಲಿ ನಡೆಸಿದ್ರು. ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿನ ಬೃಹತ್ ವೇದಿಕೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಜೆಡಿಎಸ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಚಲನಚಿತ್ರ ನಟರು ಆದ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು. ಜೆಡಿಎಸ್ ಪಕ್ಷದಿಂದ ವಿನೂತನವಾಗಿ ಜನರೊಂದಿಗೆ ಜನತಾದಳ, ಸಶಕ್ತ ಜನತಾದಳ, ಸಮೃದ್ಧ ಕರ್ನಾಟಕ ಹೆಸರಿನಲ್ಲಿ ರಾಜ್ಯದಾದ್ಯಂತ ಜೆಡಿಎಸ್ ಪಕ್ಷದ ಬಲವರ್ಧನೆಗಾಗಿ ಹಾಗೂ ಸಂಘಟನೆಗಾಗಿ ಪ್ರವಾಸ ಕೈಗೊಂಡಿದ್ದೀನಿ. ಜೆಡಿಎಸ್ ಪಕ್ಷ ಜಾತ್ಯತೀತ ಪಕ್ಷವಾಗಿದೆ. ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಸಮುದಾಯದವರಿಗೆ ಸಮಾನವಾದ ಅವಕಾಶವನ್ನ ನೀಡಿ ದೇವೇಗೌಡರು ನಾಯಕರನ್ನಾಗಿ ರೂಪಿಸಿದ್ರು. ಕುಮಾರಣ್ಣನವರ ಬಗ್ಗೆ ಭರವಸೆ ಇದೆ. ಜನ ಇನ್ನೂ ಅವರ ಆಡಳಿತಕ್ಕಾಗಿ ಕಾಯ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಭಾಗದ ಭತ್ತ, ಜೋಳ ಬೆಳೆದ ರೈತರಿಂದ ಭತ್ತ, ಜೋಳ ಖರೀದಿಸದೆ ಕಣ್ಣೀರಿಡುವಂತೆ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿ ಕುಮಾರಣ್ಣ ಮಾವು ಬೆಳೆಗಾರರಿಗೆ ಕೇಂದ್ರದಿಂದ ಉತ್ತಮ ಬೆಲೆ ಕೊಡಿಸಿ ನೆರವಾಗ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 13,000 ಕೋಟಿ ಕೊಟ್ಟಿರುವುದಾಗಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಹೇಳ್ತಾರೆ. ಆದ್ರೆ ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಇರುವ ನನಗೆ ಎಲ್ಲಿಯೂ ಕೂಡ ಹೊಸ ಆಸ್ಪತ್ರೆಗಳು ಕಾಣ್ತಾ ಇಲ್ಲ. ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲ, ಸರಿಯಾದ ರಸ್ತೆಗಳೇ ಇಲ್ಲ. ಹಾಗಾದ್ರೆ ಕೆಕೆಆರ್ಡಿಬಿಗೆ ನೀಡಿದ ಅನುದಾನ ಎಲ್ಲಿಗೆ ಹೋಯಿತು ಎನ್ನುವುದರ ಕುರಿತು ಮುಖ್ಯಮಂತ್ರಿಗಳು ಕೂಡಲೇ ಶ್ವೇತ ಪತ್ರ ಹೊರಡಿಸಬೇಕು. ವಸತಿ ಹಗರಣ, ವಾಲ್ಮೀಕಿ ಹಗರಣ ಸೇರಿ ರಾಜ್ಯ ಸರ್ಕಾರ ಹಗರಣದಲ್ಲಿಯೇ ಮುಳುಗಿದ್ದು ಕಾಂಗ್ರೆಸ್ ಪಕ್ಷದ ಶಾಸಕರೇ ಇಂದು ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಯಾವ ಕ್ಷಣದಲ್ಲಿ ಆದರೂ ಪತನವಾಗಬಹುದಾಗಿದೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ಬಲಪಡಿಸಿದಲ್ಲಿ ನಮ್ಮ ಪಕ್ಷ 48 ಸ್ಥಾನಗಳಿಗಿಂತಲೂ ಹೆಚ್ಚಿನ ಸ್ಥಾನವನ್ನ ಪಡೆದೆ ರಾಜ್ಯದಲ್ಲಿ ಕುಮಾರಣ್ಣನವರು ಮತ್ತೆ ಮುಖ್ಯಮಂತ್ರಿಗಳಾಗುವುದಕ್ಕೆ ಸಾಧ್ಯವಾಗುತ್ತೆ. ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನ ಘೋಷಿಸಿದ್ರು ಕೂಡ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ. ಕುಮಾರಣ್ಣನವರು ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ. ಉತ್ತಮ ಆಡಳಿತದೊಂದಿಗೆ ಪ್ರತಿ ತಾಯಂದಿರಿಗೆ ಮಾಸಿಕ 5,000 ನೀಡಲಿದ್ದಾರೆ. ಪಂಚ ಗ್ಯಾರಂಟಿಗಳ ಜೊತೆಗೆ ಉತ್ತಮ ಆಡಳಿತ ನೀಡಲಿದ್ದಾರೆ. ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರೋದು ರಾಜ್ಯಾಧ್ಯಕ್ಷರಾಗಿರುವುದಕ್ಕಲ್ಲ, ಪಕ್ಷವನ್ನ ಸದೃಢಗೊಳಿಸುವುದಕ್ಕಾಗಿ. ನಾನು 3 ಬಾರಿ ಸೋತಿರಬಹುದು, ಆದ್ರೆ ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ಜನರ ಹೃದಯದಲ್ಲಿ ಸ್ಥಾನ ಗಳಿಸುವುದಕ್ಕಾಗಿ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಎಂದಿದ್ದಾರೆ. ನಮಗೆ ಯಾವುದಾದ್ರೂ ದೊಡ್ಡ ಸ್ಥಾನಮಾನದ ಅಪೇಕ್ಷೆಯನ್ನ ಇಟ್ಕೊಂಡು ನಾನು ಯಾವುದಾದ್ರೂ ದೊಡ್ಡ ಸ್ಥಾನಕ್ಕೆ ಹೋಗಿ ತಲುಪಂತ ಸಂದರ್ಭದಲ್ಲಿ ಸಮಾಜ ನನ್ನನ್ನು ನೋಡ್ತಕ್ಕಂಥ ರೀತಿ ಒಂದು ರೀತಿ ಆಕರ್ಷಣೀಯವಾಗಿರುತ್ತೆ. ಒಳಗಡೆ ಬಹಳ ಒಂದು ರೀತಿ ನಮಗೆ ಸಂತೋಷ ತಂದುಕೊಡುತ್ತೆ ಅಂತಕ್ಕಂಥದ್ದನ್ನ ತುಂಬಾ ಜನ ಇವತ್ತು ಯುವ ಸಮುದಾಯದ ರಾಜಕಾರಣಿಗಳೇ ಬಯಸ್ತಾರೆ. ಆದ್ರೆ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರ ಮಗನಾಗಿ ಅವರನ್ನ ನಾನು ಬಹಳ ಹತ್ತಿರದಿಂದ ಅವರ ರಾಜಕಾರಣದ ಜೀವನವನ್ನ, ಅವರ ಬದುಕನ್ನ ಏನು ನೋಡಿದ್ದೇನೆ. ತುಂಬಾ ಜನ ರಾಜಕಾರಣಿಗಳು ರಾಜಕಾರಣವನ್ನ ತಲೆಯಿಂದ ಮಾಡ್ತಾರೆ, ಇಲ್ಲಿಂದ ಮಾಡ್ತಾರೆ. ಬಹಳ ಕಮ್ಮಿ ಚಿನ್ನದಂತ ವ್ಯಕ್ತಿ ಕುಮಾರಣ್ಣ ಅವರು. ಹೃದಯದಿಂದ ಜನರ ಸೇವೆಯನ್ನ ಮಾಡ್ತಾ ಇಲ್ಲಿಯವರೆಗೂ ದೀರ್ಘಕಾಲ ಅಧಿಕಾರ ನಮಗೆ ಹೆಚ್ಚಾಗಿ ನಾವೆಂದೂ ಕೂಡ ನಮ್ಮ ಪಕ್ಷ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಜಾಸ್ತಿ ದಿನ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರಲ್ಲ. ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲಘಟ್ಟದಿಂದ ಇವತ್ತಿನವರೆಗೂ ಒಂದ್ ಕಡೆ ದೇವೇಗೌಡರು ಸಾಹೇಬ್ರ 3.25 ವರ್ಷ ಅವಧಿ PWD ಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಕ್ಕಿಲ್ಲ. ಒಬ್ಬ ಸಣ್ಣ ರೈತನ ಮಗ ಹಾಸನ ಜಿಲ್ಲೆಯ ಹರಪನಹಳ್ಳಿನಲ್ಲಿ ಹುಟ್ಟಿ ಹಿಂದೆ ಮುಂದೆ ಯಾವುದು ರಾಜಕೀಯದ ಹಿನ್ನೆಲೆಗಳಾಗ್ಲಿ ಅಥವಾ ಅವ್ರಿಗೆ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಯಾರು ಕೂಡ ಅವ್ರ ಜೊತೆಯಲ್ಲಿ ಅಂತ ವ್ಯಕ್ತಿಗಳು ಯಾರು ಇರಲಿಲ್ಲ. ಆದ್ರೆ ದೇವೇಗೌಡರು ಸಾಹೇಬರು ಹುಟ್ಟಿನಿಂದಲೇ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡಂತವರು. 1962ರಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಮತದಾರರೇ ದೇವೇಗೌಡರು ಸಾಹೇಬರನ್ನ ಶಾಸಕರಾಗಿ
ಕಾಣಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಏರ್ಪಟ್ಟಿದ್ರು. ಅಂತೂ ನಮ್ಮ ದೇಶದಲ್ಲಿ ನಿಮಗೆ ತಿಳಿದಾಗೆ ಬೇರೆ ಯಾವುದು ಪಕ್ಷ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲಿಂದ ಕಾಂಗ್ರೆಸ್ಸು ಬಹಳ ವರ್ಷ ದೇಶದಲ್ಲಿ ಆಡಳಿತ ಮಾಡಿದೆ. ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು. ಆದರೆ ಕೊನೆಯ ಕಾಲಘಟ್ಟದಲ್ಲಿ, ಕೊನೆಯ ಹಂತದಲ್ಲಿ ಟಿಕೆಟ್ ಸಿಕ್ಕಬೇಕಾದಂತ ಒಂದು ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಕೈ ಕೊಡುತ್ತೆ, ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ನನಗೆ ಯಾಕಪ್ಪ ಬೇಕು ರಾಜಕಾರಣ, ನಾನೊಬ್ಬ ಸಣ್ಣ ರೈತನ ಮಗ, ಇವತ್ತು ಯಾವ್ದಾದ್ರು ಪಕ್ಷದ ಚಿಹ್ನೆ ಅಡಿ ನಿಂತ್ರೆ ಜನಗಳು ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಅವತ್ತಿನ ಒಂದು ಸಂದರ್ಭ ಇತ್ತು ಅಂತಕ್ಕಂಥದ್ದನ್ನ ಅವ್ರು ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ಜನರೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಕ್ಕಂಥದ್ದು, ಜನರ ಜೊತೆಯಲ್ಲಿ ಇದ್ದು ಜನರ ಪರವಾಗಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಅಂದಿನ ದೇವೇಗೌಡರು ಸಾಹೇಬರು ಏನು ನಮ್ಮ ಭಾಗದಲ್ಲಿ ನೀರಾವರಿಗೆ ಏನಾದ್ರೂ ಅಧಿಕಾರಗಳು ಅಂತಕ್ಕಂಥ ಒಂದು ಹೃದಯದಲ್ಲಿ ನೀವು ಸ್ಥಾನವನ್ನ ಕೊಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಕೃಷ್ಣ ಮೇಲ್ದಂಡ ಯೋಜನೆಯನ್ನ 1996 ಮತ್ತು 97ರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದು ದೇವೇಗೌಡರು ಸಾಹೇಬರು. ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ನ ಒಂದು ಪಾಲಿಸಿಯನ್ನ ತಗೊಂಡು ಬಂದ್ರು. ಅದರಿಂದ ಇವತ್ತಿನವರೆಗೂ ಯಾವ ಯಾವ ನೀರಾವರಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ನೆಲೆ ಒದಗಿ ಬಿದ್ದಿದೆ ಅದಕ್ಕೆಲ್ಲ ಹತ್ತತ್ರ ಇವತ್ತಿನವರೆಗೂ 16ರಿಂದ 17 ಸಾವಿರ ಕೋಟಿ ಹಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ತಗೊಂಡಂತ ನಿರ್ಧಾರ ಇವತ್ತಿನವರೆಗೂ ನಮ್ಮ ನಾಡಿನಲ್ಲಿ ಆರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ರೀತಿ ಅನೇಕ ಅಣೆಕಟ್ಟೆಗಳನ್ನ ಕಟ್ಟಿರ್ತಕ್ಕಂಥದ್ದು, ಜಲಾಶಯಗಳನ್ನ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದ್ರೂ ಸಲ್ಲಬೇಕು ಅಂತಕ್ಕಂಥದ್ದಾದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ. ಪುಣ್ಯಾತ್ಮ ದೇವೇಗೌಡರು ಸಾಹೇಬರ ಹೆಸರಿನಲ್ಲಿ ನಾಳೆಯ ದಿನ ದೇವದುರ್ಗದಲ್ಲಿ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಅಲ್ಲಿನ ಒಬ್ರು ಹೆಣ್ಣು ಮಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಹಿನ್ನೆಲೆ ಇಲ್ದಿರ ಪ್ರಭಾವಿಗಳು ಬಲಿಷ್ಠರು ಅಂತಕ್ಕಂಥದ್ದು ನಾವೇನು ಒಂದೊಂದ್ಸರಿ ನೋಡ್ತೇವೆ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಯಾವ ಬಲಿಷ್ಠನಾದ್ರೂ ಸರಿ, ಯಾವ ಪ್ರಭಾವಿಗಳಾದ್ರೂ ಸರಿ, ಜನರು ಕೊಡ್ತಕ್ಕಂಥ ತೀರ್ಪಿಗೆ, ಜನರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಒಂದೊಂದು ಸಂದರ್ಭದಲ್ಲಿ ತಲೆ ಬಾಗಲೇಬೇಕಾಗ್ತದೆ. ಅಂತ ಒಂದು ಸಂದರ್ಭ ದೇವದುರ್ಗದಲ್ಲಿ ಕರಿಯಮ್ಮಾಜಿ ನಾಯಕ್ನವ್ರನ್ನ ಮೊದಲನೇ ಬಾರಿ ಶಾಸಕಿಯಾಗಿ ಮಾಡ್ತಕ್ಕಂಥದಕ್ಕೆ ದೇವದುರ್ಗ ಮತದಾರ ಪ್ರಭುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು, ಕುಮಾರಣ್ಣ ಅವರ ಕಾರ್ಯಕ್ರಮಗಳನ್ನ ಸ್ಮರಿಸಿ ಆಕೆಗೆ ಒಂದು ಅವಕಾಶವನ್ನೇನು ಮಾಡಿಕೊಟ್ಟಿದ್ದಾರೆ. ಆ ತಾಯಿ ಮೊನ್ನೆ ದಿನ ನಾವೆಲ್ಲ ಕಚೇರಿಯಲ್ಲಿ ಕೂತಾಗ ಬಂದು ಕೇಳ್ಕೊಂಡ್ರು, ನಮ್ಮ ಹಳ್ಳಿಯ ಜನ, ನಮ್ಮ ರೈತಾಪಿ ವರ್ಗದ ಜನ, ಹೆಣ್ಣು ಮಕ್ಕಳುಗಳು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡ್ತ ಹಿರೀಕರು ದೇವೇಗೌಡರನ್ನ ಒಮ್ಮೆ ಕರೆಸಿ ದೇವದುರ್ಗಕ್ಕೆ ಆ ಪುಣ್ಯಾತ್ಮ ದರ್ಶನವನ್ನ ನಾವು ನೋಡಬೇಕು, ಆತನ ಕೈನಲ್ಲೇ ನಾವು ಇವತ್ತು ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಬೇಕು ಅಂತಕ್ಕಂಥ ಪ್ರೀತಿಯಿಂದ, ಅಪೇಕ್ಷೆಯಿಂದ ತಾವೇನು ನನಗೆ ಬಂದು ಕರಿಯಪ್ಪನವ್ರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡಲೇ ಅವರ ಎದುರುಗಡೆನೆ ದೇವೇಗೌಡರು ಸಾಹೇಬರಿಗೆ ದೂರವಾಣಿ ಮೂಲಕ ಮಾತನಾಡಿದೆ, ಅವರಿಗೂ ಮಾತನಾಡಿಸಿದೆ. ಅವರು ಒಂದೇ ಮಾತು ಹೇಳಿದ್ರು, ನೋಡಪ್ಪ, ಇವತ್ತು ಜನತಾದಳ ಪಕ್ಷ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಎಲ್ಲ ಪ್ರೀತಿ ವಿಶ್ವಾಸನ ಗಳಿಸಿರ್ತಕ್ಕಂಥದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ಸದಾಕಾಲ ಜನತಾದಳ ಪಕ್ಷಕ್ಕೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ನಮಗೆ ಶಕ್ತಿಯನ್ನು ತುಂಬಿಸಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಪಟ್ಟಿರ್ತಕ್ಕಂಥ ಶ್ರಮ, ನಾನು ಹೋರಾಡಿರ್ತಕ್ಕಂಥ ಒಂದು ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ.